ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಕೇರಳದಲ್ಲಿ ಜೀಕಾ ವೈರಸ್ ಈ ವಿಷಯದ ಕುರಿತು ಡಿಸ್ಕಷನ್ ಮಾಡೋಣ. ರೀಸೆಂಟಾಗಿ ಕೇರಳದಲ್ಲಿ ಜೀಕಾ ವೈರಸ್ನ ಒಂದು ಔಟ್ ಬ್ರೇಕ್ ಆಗಿದೆ, ಸೋಂಕಿತರು ಕಂಡು ಬರ್ತಾ ಇದ್ದಾರೆ. ಸೊ ನೆರೆಯ ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಕೂಡ ಒಂದು ಹೈ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಸೊ ಇದರ ಮೇಲೆ ಮುಂದಿನ PSI ಮತ್ತು PC ಪರೀಕ್ಷೆಯ ಕರೆಂಟ್ ಅಫೇರ್ಸ್ ಸೆಕ್ಷನ್ ಅಂಡರಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಯಾವ ಪ್ರಶ್ನೆಗಳನ್ನು ಕೇಳ್ಬೋದು ಮತ್ತು ಹೇಗೆಲ್ಲ ಕೇಳ್ಬೋದು ಅಂತ ಹೇಳಿ ಇವತ್ತಿನ ಒಂದು ಸೆಷನ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್ ಏನಿದೆ, ಇತ್ತೀಚೆಗೆ ಮಾರಣಾಂತಿಕ ಜೀಕಾ ವೈರಸ್ ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಏನು ಅಂತಂದರೆ ಕೇರಳದಲ್ಲಿ ಇತ್ತೀಚೆಗೆ ಮಾರಣಾಂತಿಕ ಜೀಕಾ ವೈರಸ್ನ ಒಂದು ಸೋಂಕು ಕಂಡು ಬರ್ತಾ ಇದೆ. ಸದ್ಯಕ್ಕೆ ಸುಮಾರು 24 ಸೋಂಕಿತರು ಕಂಡು ಬರ್ತಾ ಇದ್ದಾರೆ. ಕನ್ಫರ್ಮ್ ಆಗಿ ಪಾಸಿಟಿವ್ ಕೇಸಸ್ ಜೀಕಾದಿರೋದು ಅಪ್ ಟು 24 ಇದೆ ಕೇರಳದಲ್ಲಿ ರೀಸೆಂಟಾಗಿ ಒಂದು ಫಸ್ಟ್ ಡಿಜಿಟಲ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಸ್ಟಾರ್ಟ್ ಆಗಿದೆ. ಸೊ ಕಮಿಂಗ್ ಟು ದ ಪಾಯಿಂಟ್ ಏನು ಅಂತಂದರೆ, ಕೇರಳದಲ್ಲಿ ಜೀಕಾ ವೈರಸ್ನ ಔಟ್ಬ್ರೇಕ್ ಆಗ್ತಾ ಇದೆ. ಮುಂದಿನ ಪ್ರಶ್ನೆ, ಜೀಕಾ ವೈರಸ್ನ ವಾಹಕಗಳು ಯಾವುವು? ವಾಹಕಗಳು ಅಂತಂದರೆ ವೆಕ್ಟರ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ವೆಕ್ಟರ್ಸ್ ಅಂತ. ಸೊ ಯಾವ ಒಂದು ವಾಹಕಗಳ ಮುಖಾಂತರ, ವೆಕ್ಟರ್ಸ್ನ ಮುಖಾಂತರ ಜೀಕಾ ವೈರಸ್ ಸ್ಪ್ರೆಡ್ ಆಗುತ್ತೆ? ಸರಿಯಾದ ಉತ್ತರ ಏನು ಅಂತಂದರೆ ಇಡಿಸ್ ಈಜಿಪ್ಟಿ ಮತ್ತು ಇಡಿಸ್ ಅಲ್ಬೋಪಿಕ್ಟಸ್. ಹೆಸರುಗಳನ್ನು ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಕಷ್ಟ ಆಗುತ್ತೆ ಹೆಸರುಗಳನ್ನು ನೆನ್ಪಿಟ್ಕೊಳ್ಳೋಕ್ಕೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಇಡಿಸ್ ಈಜಿಪ್ಟಿ ಮತ್ತು ಇಡಿಸ್ ಅಲ್ಬೋಪಿಕ್ಟಸ್ ಎರಡು ವಾಹಕಗಳಿದೆ, ಎರಡು ವೆಕ್ಟರ್ಸ್ಗಳಿದೆ. ಈ ವೆಕ್ಟರ್ಸ್ಗಳ ಮುಖಾಂತರ ಜೀಕಾ ವೈರಸ್ ಸ್ಪ್ರೆಡ್ ಆಗುತ್ತೆ. ಡೆಂಗ್ಯೂ ಅಥವಾ ಡೆಂಗಿ ಅಂತ ಏನು ಕರಿತೀವಿ, ಮತ್ತು ಚಿಕನ್ ಗುನ್ಯಾ ಸಹ ಇದೇ ವೆಕ್ಟರ್ಸ್ಗಳಿಂದ, ಇಡಿಸ್ ಈಜಿಪ್ಟಿ ಮತ್ತು ಇಡಿಸ್ ಅಲ್ಬೋಪಿಕ್ಟಸ್ನ ಮುಖಾಂತರ ಹರಡುತ್ತೆ. ಸೊ ಪ್ರಶ್ನೆ ಬರ್ಬೋದು, ಕೆಳಗಿನ ಯಾವ ಒಂದು ರೋಗಗಳು ಇಡಿಸ್ ಈಜಿಪ್ಟಿಯ ಮೂಲಕ ಹರಡುತ್ತೆ? ಆಯ್ಕೆಗಳನ್ನು ಕೊಡ್ತಾರೆ. ಡೆಂಗ್ಯೂ, ಚಿಕನ್ ಗುನ್ಯಾ, ಆಮೇಲೆ ಜೀಕಾ ವೈರಸ್, ಮೇಲಿನ ಎಲ್ಲವೂ. ಸೊ ಅವಾಗ ರೈಟ್ ಆನ್ಸರ್ ಏನಾಗುತ್ತೆ ಅಂದರೆ ಮೇಲಿನ ಎಲ್ಲವೂ ಆಗುತ್ತೆ. ಸೊ ಡೆಂಗ್ಯೂ, ಚಿಕನ್ ಗುನ್ಯಾ ಮತ್ತು ಜೀಕಾ ಎಲ್ಲವೂ ಕೂಡ ಇಡಿಸ್ ಈಜಿಪ್ಟಿ ಮತ್ತು ಇಡಿಸ್ ಅಲ್ಬೋಪಿಕ್ಟಸ್ನ ಮುಖಾಂತರ ಹರಡುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಜೀಕಾ ವೈರಸ್ನ ಲಕ್ಷಣಗಳೇನು, ಸಿಂಪ್ಟಮ್ಸ್ ಏನೇನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಜ್ವರ ಬರೋದಾಗಿರ್ಬೋದು, ತಲೆನೋವು ಆಗಿರ್ಬೋದು, ದೇಹದಲ್ಲಿ ಕೆಂಪು ದದ್ದುಗಳಾಗೋದಾಗಿರ್ಬೋದು, ಕಣ್ಣು ಕೆಂಪಾಗೋದಾಗಿರ್ಬೋದು, ಹಾಗೆ ಇವನ್ ಮೂಳೆಗಳ ಒಂದು ಸೆಳೆತ ಆಗೋದಾಗಿರ್ಬೋದು, ಅಥವಾ ಮಾಂಸಖಂಡಗಳ ಸೆಳೆತ ಆಗೋದು, ಇವೆಲ್ಲವೂ ಕೂಡ ಸೋಂಕಿನ ಲಕ್ಷಣಗಳಾಗಿರುತ್ತೆ. ವೈರಸ್ನ ಒಂದು ಸೋಂಕಿನ ಲಕ್ಷಣ ಆಗಿರುತ್ತೆ ಜೀಕಾ ವೈರಸ್ದು. ಹಾಗೆ ಚಿಕನ್ ಗುನ್ಯಾಗೆ ಮತ್ತು ಡೆಂಗ್ಯೂಗೆ ಏನೇನು ಲಕ್ಷಣಗಳಿದೆ ಅವೆಲ್ಲವೂ ಕೂಡ ಜೀಕಾದಲ್ಲಿ ಕೂಡ ಕಂಡುಬರುತ್ತೆ. ಸಪೋಸ್ ಯಾರಾದರೂ ಗರ್ಭಿಣಿಯರಿದ್ದಾಗ ಜೀಕಾ ವೈರಸ್ ಸೋಂಕು ಅವರಿಗೆ ಬಂದರೆ, ಜೀಕಾ ವೈರಸ್ ಅವ್ರಿಗೆ ಪಾಸಿಟಿವ್ ಆದರೆ, ಜೀಕಾ ಬಂದರೆ ಅವಾಗ ಆ ಒಂದು ಸೋಂಕು ಏನಾಗುತ್ತೆ, ಇವನ್ ಮಗುವಿಗೂ, ಗರ್ಭದಲ್ಲಿರುವಂಥ ಮಗುವಿಗೂ ಕೂಡ ಹರಡುತ್ತೆ. ಅಂಥ ಸಮಯದಲ್ಲಿ ಗರ್ಭಪಾತ ಆಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಅವಧಿಪೂರ್ಣ ಒಂದು ಮಗುವಿನ ಜನನ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಇವನ್ ಏನಾಗುತ್ತೆ, ಚಿಕ್ಕ ತಲೆಯುಳ್ಳಂಥ ಶಿಶುಗಳ ಜನನ ಆಗುತ್ತೆ. ಚಿಕ್ಕ ತಲೆಯುಳ್ಳ ಶಿಶುಗಳ ಜನನಕ್ಕೆ ನಾವು ಏನಂತೀವಿ ಅಂತಂದರೆ ಮೈಕ್ರೋಸೆಫಲಿ ಅಂತ ಕರೀತಾರೆ. ಶಿಶುವಿನ ತಲೆ ಚಿಕ್ಕದಾಗಿರುತ್ತೆ. ಇಲ್ಲ ಅಂತಂದರೆ ಮೆದುಳಿನ ಬೆಳವಣಿಗೆ ಆಗದೇ ಇರುವಂಥ ಕೂಡ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಎಲ್ಲಿ, ಜೀಕಾ ವೈರಸ್ನ ಸೋಂಕು ಗರ್ಭಿಣಿಯರಿಗೆ ಬಂದರೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಪ್ರಶ್ನೆಗಳು ಬರುವಂಥದ್ದು ಸಹಜ. KS ಪ್ರಿಲಿಮ್ಸಲ್ಲಿ ಅಥವಾ PSI ಅಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಫಸ್ಟ್ ಸ್ಟೇಟ್ಮೆಂಟನ್ನು ನೋಡೋಣ. ಇಡಿಸ್ ಜಾತಿಯ ಸೊಳ್ಳೆಗಳು ಕಚ್ಚುವುದರಿಂದ ಮನುಷ್ಯ ಜೀಕಾ ವೈರಾಣುವಿನ ಸೋಂಕಿಗೆ ಒಳಗಾಗುತ್ತಾನೆ. ಜೀಕಾ ವೈರಾಣುವಿಗೆ ಲಸಿಕೆ ಲಭ್ಯವಿಲ್ಲ. ಲಸಿಕೆ ಅಂತಂದರೆ ವ್ಯಾಕ್ಸಿನ್. ಸೊ ವ್ಯಾಕ್ಸಿನ್ ಲಭ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡೂ ಸರಿ, ಅ ಮತ್ತು ಬ ಎರಡೂ ತಪ್ಪು. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 3 ಆಗುತ್ತೆ. ಅ ಮತ್ತು ಬ ಎರಡೂ ಸರಿ ಆಗುತ್ತೆ. ಸೊ ಇಡಿಸ್ ಜಾತಿಯ ಸೊಳ್ಳೆಗಳೇನಿದೆ ಅದು ಕಚ್ಚೋದ್ರಿಂದ, ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ, ಇಡಿಸ್ ಈಜಿಪ್ಟಿ, ಇಡಿಸ್ ಅಲ್ಬೋಪಿಕ್ಟಸ್ ಈ ಎರಡು ಸೊಳ್ಳೆಗಳನ್ನು ಕಚ್ಚೋದ್ರಿಂದ ಮನುಷ್ಯನಿಗೆ ಜೀಕಾ ವೈರಸ್ ಬರುತ್ತೆ ಅಥವಾ ಜೀಕಾ ಸೋಂಕು ಬರುತ್ತೆ. ಜೀಕಾ ವೈರಾಣುವಿಗೆ ಲಸಿಕೆ ಲಭ್ಯವಿಲ್ಲ. ಲಸಿಕೆ ಅಂದರೆ ವ್ಯಾಕ್ಸಿನ್ ಅಂತ ಕರಿತೀವಿ. ಸದ್ಯಕ್ಕೆ ವ್ಯಾಕ್ಸಿನ್ ಯೂಸ್ ಮಾಡ್ತಾ ಇದ್ದೀವಲ್ವ, ಕೋವ್ಯಾಕ್ಸಿನ್, ಕೋವಿಶೀಲ್ಡ್, ಇವೆಲ್ಲವೂ ಕೂಡ ನಾವು ಇವಾಗ ಪ್ರೆಸೆಂಟ್ COVID-19ಗೆ ಯೂಸ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಜೀಕಾಗೆ ಯಾವುದೇ ರೀತಿಯಾದಂಥ ವ್ಯಾಕ್ಸಿನ್ ಇಲ್ಲ. ಹಾಗಾದರೆ ಏನು ಲಕ್ಷಣಗಳಿದೆ, ಆ ಲಕ್ಷಣಗಳ ಮೇಲೆ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸೊ ಯಾವುದೇ ರೀತಿಯಾದಂಥ ಪರ್ಟಿಕ್ಯುಲರ್ ಆದಂಥ ವ್ಯಾಕ್ಸಿನ್ ಇಲ್ಲ. ಅ ಮತ್ತು ಬ ಎರಡೂ ಸರಿಯಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಮೊದಲು ಜೀಕಾ ವೈರಸ್ ಎಲ್ಲಿ ಕಂಡು ಬಂತು? ಫಸ್ಟ್ ಟೈಮ್ ಇದು ಎಲ್ಲಿ ರಿಪೋರ್ಟ್ ಆಯಿತು ಅಂತ ಕೇಳಿದ್ದಾರೆ. ಫಸ್ಟ್ COVID-19 ಎಲ್ಲಿ ಬಂತು? ಈ ರೀತಿಯಾದಂಥ ಪ್ರಶ್ನೆಗಳು ಬರುವಂಥ ಸಾಧ್ಯತೆ
ಸಾಧ್ಯತೆ ಇರುತ್ತೆ. ಅದೇ ರೀತಿ ಜಿಕಾ ವೈರಸ್ ಫಸ್ಟ್ ಎಲ್ಲಿ ಕಂಡು ಬಂತು ಅಂತಂದರೆ ಉಗಾಂಡದಲ್ಲಿ ಕಂಡು ಬರುತ್ತೆ. 1947 1947ರಲ್ಲಿ ಈ ವೈರಸ್ ಪತ್ತೆಯಾಗುತ್ತೆ. 1951ರಿಂದ 81ರಲ್ಲಿ ಸೊ ಇದಕ್ಕೆ ಜೀಕಾ ಅಂತ ಹೇಗೆ ಹೆಸರು ಬಂತು ಅಂತಂದರೆ ಇಲ್ಲಿರುವಂಥ ಒಂದು ಫಾರೆಸ್ಟ್ನ ನೇಮನ್ನು ಇದಕ್ಕೆ ಇಟ್ಟಿದ್ದಾರೆ. ಫಾರೆಸ್ಟ್ನ ನೇಮನ್ನು ಜೀಕಾಗೆ ವೈರಸ್ಗೆ ಇಟ್ಟಿದ್ದಾರೆ, ಅದೇ ಜೀಕಾ ವೈರಸ್ ಆಗುತ್ತೆ. ಮುಂದೆ 1951ರಿಂದ 1981 1951 ಟು 1981 ಈ ಒಂದು ಪೀರಿಯಡಲ್ಲಿ ಈ ವೈರಸ್ ಏನಾಗುತ್ತೆ ಆಫ್ರಿಕಾದ ಇತರೆ ದೇಶಗಳಿಗೆ ಅದರ್ ಕಂಟ್ರೀಸ್ಗೆ ಸ್ಪ್ರೆಡ್ ಆಗುತ್ತೆ. 1969 ಟು 1983ನ ಒಂದು ಪೀರಿಯಡಲ್ಲಿ ಭಾರತ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಬೇರೆ ಬೇರೆ ಏಷ್ಯಾದ ಒಂದು ಏನು ಖಂಡ ಇದೆ ಅಥವಾ ಏನು ಕಾಂಟಿನೆಂಟ್ ಇದೆ ಎಲ್ಲ ಒಂದು ಕಂಟ್ರೀಸ್ಗಳಿಗೆ ಇದು ಸ್ಪ್ರೆಡ್ ಆಗುತ್ತೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ವೈರಾಣು ಸಂಸ್ಥೆ ಎಲ್ಲಿದೆ ಅಂತ ಕೇಳಿದ್ದಾರೆ. ಯಾಕೆ ಇಂಪಾರ್ಟೆಂಟ್ ಅಂದರೆ ಇದೊಂದು ವೈರಲ್ ಡಿಸೀಸ್ ಆಗಿರೋದ್ರಿಂದ ಈಗ ಸೋಂಕು ಬಂದರೆ ಸೋಂಕಿತರ ಒಂದು ಮೂತ್ರವನ್ನು ರಕ್ತವನ್ನು ಪರೀಕ್ಷೆಗೆ ಕಳಿಸ್ತಾರೆ. ಎಲ್ಲಿ? ರಾಷ್ಟ್ರೀಯ ವೈರಾಣು ಸಂಸ್ಥೆಗೆ ಕಳಿಸ್ತಾರೆ. ಎಲ್ಲಿದೆ ಇದು ರಾಷ್ಟ್ರೀಯ ವೈರಾಣು ಸಂಸ್ಥೆ ಅಂತಂದರೆ ಪುಣೆಯಲ್ಲಿದೆ. ಪ್ರಶ್ನೆ ಬರ್ಬೋದು, ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಸಪೋಸ್ ಕೆಲವೊಂದು ಸಲ ಏನು ಮಾಡ್ತಾರೆ ಎಕ್ಸಾಮ್ಸಲ್ಲಿ ಇನ್ಸ್ಟಿಟ್ಯೂಷನ್ಸ್ಗಳ ಲೊಕೇಶನ್ಸ್ಗಳನ್ನು ಕೇಳ್ತಾರೆ. ಎಕ್ಸಾಂಪಲ್ ಭಾರತ್ ಬಯೋಟೆಕ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಕೋವ್ಯಾಕ್ಸಿನನ್ನು ಅವರು ಕಂಡುಹಿಡಿದಿದ್ದಾರೆ. ಇದು ಎಲ್ಲಿ ಬರುತ್ತೆ? ಇದು ಭಾರತ್ ಬಯೋಟೆಕ್ ಇರೋದು ಹೈದರಾಬಾದ್ನಲ್ಲಿ. ಸೊ ಅದೇ ರೀತಿ ರಾಷ್ಟ್ರೀಯ ವೈರಾಣು ಸಂಸ್ಥೆ ಇರೋದು ಪುಣೆಯಲ್ಲಿ. ಮುಂದಿನ ಪ್ರಶ್ನೆ, ಜೀಕಾ ವೈರಸ್ ಹರಡುವ ವಿಧಾನ ಏನು ಅಂತ ಕೇಳಿದ್ದಾರೆ. ಯಾವ ರೀತಿ ಹರಡುತ್ತೆ? ಸೊಳ್ಳೆಗಳ ಕಡಿತದಿಂದ. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ನಾನು, ಸೊಳ್ಳೆಗಳ ಕಡಿತದಿಂದ ಹರಡುತ್ತೆ. ಮೇನ್ ಆಗಿ 2 ವೆಕ್ಟರ್ಸ್ ಬರುತ್ತೆ. ಇಡಿಸ್ ಈಜಿಪ್ಟಿ, ಇಡಿಸ್ ಅಲ್ಬೋಪಿಕ್ಟಸ್, ಎರಡುಗಳನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಸೋಂಕಿತ ವ್ಯಕ್ತಿಯ ರಕ್ತವನ್ನು ಪಡೆಯೋದ್ರಿಂದ, ಸೋಂಕಿತ ವ್ಯಕ್ತಿ ಇದ್ದಾನೆ, ಅವನ ರಕ್ತವನ್ನು ಅವನು ದಾನ ಮಾಡ್ತಾನೆ, ಅವನ ರಕ್ತವನ್ನು ನಾವು ತಗೋತೀವಿ ಅಂದಾಗ ನಮಗೂ ಕೂಡ ಸೋಂಕು ಬರುತ್ತೆ. ಅದೇ ರೀತಿ ಸೋಂಕಿತ ವ್ಯಕ್ತಿಯ ಜೊತೆಗೆ ಒಂದು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಕೂಡ ಈ ಒಂದು ರೋಗ ಹರಡುತ್ತೆ. ಮತ್ತು ಸೋಂಕಿತ ವ್ಯಕ್ತಿಯ ವಾಂತಿ ಆಗಿರ್ಬೋದು, ಮೂತ್ರ ಆಗಿರ್ಬೋದು, ರಕ್ತದ ಒಂದು ಸಂಪರ್ಕದಿಂದ ಕೂಡ ಈ ಒಂದು ಜಿಕಾ ವೈರಸ್ನ ಸೋಂಕು ನಮಗೆ ಬರುವಂಥ ಸಾಧ್ಯತೆ ಇರುತ್ತೆ. ಮತ್ತೆ ಸೋಂಕಿತ ವ್ಯಕ್ತಿಯ ಒಂದು ಶುಶ್ರೂಷೆ ಅಂದರೆ ಅವರ ಒಂದು ನಾವು ಕಾಳಜಿಯನ್ನು ಮಾಡುವಾಗ, ನಾವು ಅವರ ಸಂಪರ್ಕಕ್ಕೆ ಬಂದಾಗ ಈ ಒಂದು ರೋಗ ಹರಡುವಂಥ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ರಕ್ತದ ಮೂಲಕ ಹರಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾವಾಗ ಸೋಂಕಿತ ವ್ಯಕ್ತಿಯ ರಕ್ತವನ್ನು ಪಡ್ಕೊಂಡಾಗ. ಮುಂದಿನ ಪ್ರಶ್ನೆ, ಜಿಕಾ ವೈರಸ್ನ ಸೋಂಕಿಗೆ ಚಿಕಿತ್ಸೆ ಏನು ಅಂತ ಕೇಳಿದ್ದಾರೆ. ಚಿಕಿತ್ಸೆ ಏನು ಎಕ್ಸಾಮಲ್ಲಿ ಬರದೇ ಇರ್ಬೋದು, ಬಟ್ ತಿಳ್ಕೊಬೇಕಾಗುತ್ತೆ. ರೀಸನ್ ಏನು ಅಂತಂದರೆ ಕೆ ಎಸ್ ಮೇನ್ಸಲ್ಲಿ ಸಪೋಸ್ ಏನಾದರೂ ಎಕ್ಸಾಮ್ಸಲ್ಲಿ ಪ್ರಶ್ನೆ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂತಂದರೆ ಯಾವ ರೀತಿಯಾಗಿ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳು ಬರುತ್ತೆ ಹೇಳೋಕ್ಕಾಗಲ್ಲ. ಸೊ ಆ ಒಂದು ಸಮಯದಲ್ಲಿ ಎಲ್ಲವೂ ಕೂಡ ತಿಳ್ಕೋಬೇಕು, ಯಾವ ರೀತಿ ಬರಿಬೇಕು ಅಂತ. ಸರಿಯಾದ ಉತ್ತರ ಏನಂತಂದರೆ ಯಾವುದೇ ರೀತಿಯಾದಂಥ ನಿರ್ದಿಷ್ಟವಾದ ಔಷಧ ಇಲ್ಲ. ನಾನು ಆಲ್ರೆಡಿ ಹೇಳಿದ್ದೇನೆ ಒಂದು ಕ್ಲಬ್ ಮಾಡಿರುವಂಥ ಕ್ವಶನಲ್ಲಿ ಪರ್ಟಿಕ್ಯುಲರ್ ಆದಂತಹ ವ್ಯಾಕ್ಸಿನ್ ಇಲ್ಲ. ಆದರೆ ಸೊಳ್ಳೆಗಳ ಕಡಿತದಿಂದ ಇದು ದೂರವಿರಬೇಕಾಗುತ್ತೆ. ಮುಖ್ಯವಾಗಿ ಬರೋದು ಇದೆ. ಯಾಕಂದರೆ ಮಾನ್ಸೂನ್ ಟೈಮಲ್ಲಿ, ಎಸ್ಪೆಷಲಿ ಮಳೆಯ ಟೈಮಲ್ಲಿ, ಮಳೆ ಆದಾಗ ಒಂದು ನೀರು ನಿಂತ್ಕೊಂಡ್ಬಿಡುತ್ತೆ ಒಂದು ಟೈರಲ್ಲಿ ಅಥವಾ ಯಾವುದಾದ್ರೂ ಒಂದು ಪಾಟಲ್ಲಿ ನೀರಿದ್ದಾಗಲ್ಲಿ ಸೊಳ್ಳೆಗಳ ಒಂದು ಮೊಟ್ಟೆಗಳಿರುತ್ತೆ. ಸೊಳ್ಳೆಗಳು ಏನು ಮಾಡ್ತಾರೆ, ಒಂದು ಎಗ್ ಲೇಯಿಂಗ್ ಆಗುತ್ತೆ, ಮೊಟ್ಟೆಗಳನ್ನು ಇಡುತ್ತೆ ಸೊಳ್ಳೆಗಳು. ಅಲ್ಲಿಂದ ಅದರ ಒಂದು ಉತ್ಪತ್ತಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಅದರ ಸಂತಾನೋತ್ಪತ್ತಿ ಅಂತ ಏನು ಕರಿತೀವಿ ಅದು ಸ್ಪ್ರೆಡ್ ಹಾಕೊಂಡು ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ಸೊಳ್ಳೆಗಳ ಕಡಿತದಿಂದ ಮೊದಲು ದೂರವಿರಬೇಕು. ಒಂದು ಮಸ್ಕಿಟೋ ಕಾಯಿಲ್ಗಳನ್ನು ಅಥವಾ ಮಸ್ಕಿಟೋ ನೆಟ್ಗಳನ್ನು ಯೂಸ್ ಮಾಡಬೇಕಾಗತ್ತೆ. ಇದು ಮೇನ್ ಆಗಿ ತಗೋಬೇಕಾದಂಥ ಒಂದು ಪ್ರಿಕಾಷನ್ ಆಗಿರುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದ್ಗಡೆ ಒಂದು ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಷನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾಕೆ ಈಗ ಮಾಡಬೇಕು ಅಂತಂದರೆ ನಾವು ಪ್ರತಿದಿನ ಅಪ್ಲೋಡ್ ಮಾಡುವಂಥ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ. ಅಂದರೆ ಗೊತ್ತಾಗುತ್ತೆ ನಿಮಗೆ ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರು, ನೋಡಬೇಕಾ ಬೇಡವಾ ಅಂತ. ಸೊ ವೆದರ್ ಇಂಪಾರ್ಟೆಂಟ್ ಇದೆಯಾ ಇಲ್ವಾ ಅಂತಾದರೂ ಗೊತ್ತಾಗುತ್ತೆ. ಸೊ ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಟೆಸ್ಟ್ ಸಿರೀಸ್ ನಡೀತಾ ಇದೆ. 51 ಟೆಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನೂ ಯಾರಾದರೂ ವಾಚ್ ಮಾಡ್ತಾರೆ ಅಂದರೆ ವಾಚ್ ಮಾಡಿ. 100% ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೇವೆ. ಬಿಕಾಸ್ ವೆಬ್ಸೈಟ್ ಕ್ವಶನ್ಸ್ ಆಗಿರೋದ್ರಿಂದ, ಓಲ್ಡ್ ಕ್ವಶನ್ ಪೇಪರ್ ಕ್ವಶನ್ಸ್, ರೆಫರೆನ್ಸ್ ಬುಕ್ಸ್ ಕ್ವಶನ್ಸ್ ಆಗಿರೋದ್ರಿಂದ 100% 40 to 50% ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆ ಇರುತ್ತೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ 850 ರೂಪೀಸ್ಗೆ PSI ಕೋರ್ಸನ್ನು, 450 ರೂಪೀಸ್ಗೆ PC ಕೋರ್ಸನ್ನು, 650 ರೂಪೀಸ್ಗೆ SDA ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಬೋತ್ ಮೀಡಿಯಮಲ್ಲಿ ಅವೈಲೇಬಲ್ ಇರುತ್ತೆ. ಪರೀಕ್ಷೆಗಳ PDF ಟೆಸ್ಟ್ ಸಿರೀಸ್ ಅವೈಲೇಬಲ್ ಇರುತ್ತೆ. ಎಸ್ಸೆ PDF ಅವೈಲೇಬಲ್ ಇರುತ್ತೆ. ಟ್ರಾನ್ಸ್ಲೇಷನ್ PDF ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು.
ರಿಜಿಸ್ಟರ್ ಆಗುವ ವಿಧಾನ ಏನು ಅಂತಂದರೆ 850 ಆರ್ 450 ಆರ್ 650 ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಸಿಬಿಲ್ PSI 2021 ಆರ್ PC 2021 ಆರ್ SDA 2021 ಅಂತೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡುವುದರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಯೂ ಕೂಡ ಜಾಯ್ನ್ ಆಗಿ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.